ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದೆ. ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್. ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ. ಉಡುಪಿ ಕೊಚ್ಚಿನ್ ಶಿಫಾ ಯಾರ್ಡ್ ನೇಮಕಾತಿಗೆ ಬಂದ್ಬಿಟ್ಟು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತಿ ಇರೋರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು. ಎಲ್ಲಪ್ಪ ಏನು ಕೆಲಸ ಅಂತ ಹುದ್ದೆ ಹೆಸರು ಬಂತು ಸೂಪರ್ವೈಸರು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು, ಪೇಂಟಿಂಗು, HSE. ಕರ್ತವ್ಯ ಸ್ಥಳ ಬಂದ್ಬಿಟ್ಟು ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬಂದ್ಬಿಟ್ಟು ಉಡುಪಿ ಕರ್ನಾಟಕದಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಖಾಲಿ ಇರುವ ಹುದ್ದೆಗಳು ಬಂದ್ಬಿಟ್ಟು 18 ಹುದ್ದೆಗಳು. ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ಗೆ 5 ಹುದ್ದೆಗಳು, ಸೂಪರ್ವೈಸರ್ಗೆ ಮೆಕ್ಯಾನಿಕಲ್ಗೆ 10 ಹುದ್ದೆಗಳು, ಸೂಪರ್ವೈಸರ್ ಪೇಂಟಿಂಗ್ಗೆ 2 ಹುದ್ದೆಗಳು, ಸೂಪರ್ವೈಸರ್ HSEಗೆ 1 ಹುದ್ದೆಗಳು. ಶೈಕ್ಷಣಿಕ ಅರ್ಹತೆ ಏನಪ್ಪ ಅಂತಂದರೆ ಸೂಪರ್ವೈಸರ್ ಹುದ್ದೆಗಳಿಗೆ ಮೆಕ್ಯಾನಿಕಲ್ ಡಿಪ್ಲೊಮೊ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ITI NTC ಅರ್ಹತೆಯನ್ನು ಹೊಂದಿರಬೇಕಾಗತ್ತೆ. ಸೂಪರ್ವೈಸರ್ ಎಲೆಕ್ಟ್ರಿಕಲ್ ಬಂದ್ಬಿಟ್ಟು ಡಿಪ್ಲೊಮೊ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ITI NTC ಅರ್ಹತೆಯನ್ನು ಹೊಂದಿರಬೇಕಾಗತ್ತೆ. ಸೂಪರ್ವೈಸರ್ ಪೇಂಟಿಂಗ್ಗೆ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಕೆಮಿಸ್ಟ್ರಿ ಅಥವಾ ಡಿಪ್ಲೊಮೊ ಇಂಜಿನಿಯರಿಂಗ್ ಅಥವಾ ITI NTC ಅರ್ಹತೆಯನ್ನು ಹೊಂದಿರಬೇಕಾಗತ್ತೆ. ಸೂಪರ್ವೈಸರ್ HNEಗೆ ಬಂದುಬಿಟ್ಟು ಡಿಪ್ಲೊಮೊ ಇಂಜಿನಿಯರ್ ಅರ್ಹತೆಯನ್ನು ಹೊಂದಿರಬೇಕಾಗತ್ತೆ. ಏಜ್ ಲಿಮಿಟ್ ಎಷ್ಟಪ್ಪ ಅಂತಂದರೆ ಮೇ 12ಕ್ಕೆ ಬಂದುಬಿಟ್ಟು 45 ವರ್ಷ ಆಗಿರಬೇಕಾಗತ್ತೆ. ವಯೋಮಿತಿ ಪ್ರಕಾರ ಸಡಿಲಿಕೆ ಇದೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇದೆ. ವೇತನ ಶ್ರೇಣಿ ಎಷ್ಟಪ್ಪ ಅಂತಂದರೆ 1ನೇ ವರ್ಷದಲ್ಲಿ ಬಂದುಬಿಟ್ಟು 40,650 ರೂಪಾಯಿ, 2ನೇ ವರ್ಷದಲ್ಲಿ ಬಂದುಬಿಟ್ಟು 41,490 ರೂಪಾಯಿ, 3ನೇ ವರ್ಷದಲ್ಲಿ ಬಂದುಬಿಟ್ಟು 42,355 ರೂಪಾಯಿ, 4ನೇ ವರ್ಷದಲ್ಲಿ ಬಂದುಬಿಟ್ಟು 43,246 ರೂಪಾಯಿ, 5ನೇ ವರ್ಷದಲ್ಲಿ ಬಂದುಬಿಟ್ಟು 44,164 ರೂಪಾಯಿ. ಅನುಭವ ಬಂದುಬಿಟ್ಟು ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿದ ಅನುಭವ ಹೊಂದಿರಬೇಕಾಗುತ್ತೆ. ಆಯ್ಕೆ ವಿಧಾನ ಬಂದುಬಿಟ್ಟು ಲಿಖಿತ ಪರೀಕ್ಷೆಗಳ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಅರ್ಜಿ ಶುಲ್ಕ ಎಷ್ಟಂದರೆ ಅರ್ಜಿ ಸಲ್ಲಿಸುವುದು ಎಲ್ಲಪ್ಪ ಅಂತಂದರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳು ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು. ಅರ್ಜಿ ಶುಲ್ಕ ಬಂದ್ಬಿಟ್ಟು SC ST ಅಭ್ಯರ್ಥಿ EWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ. ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 300 ರೂಪಾಯಿ ಶುಲ್ಕ ಇದೆ. ಶುಲ್ಕವನ್ನು ಪಾವತಿಸಬೇಕಾದ್ರೆ ನಿಗದಿಪಡಿಸಿದ ಶುಲ್ಕವನ್ನು ಬಂದುಬಿಟ್ಟು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರು ಅಥವಾ ಆನ್ಲೈನ್ಗಳಲ್ಲಿ ವೆಬ್ಸೈಟ್ ಮೂಲಕ ಅಥವಾ ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಮೂಲಕ ಪಾವತಿಸಬಹುದಾಗುತ್ತದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 12/5/2025. ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರು ಅಥವಾ ವೆಬ್ಸೈಟ್ಗಳ ಮೂಲಕ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ, ಈ ವಿಡಿಯೋ ನೋಡಿದವರು ನಮಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.